ಮಕ್ಕಳೇ MCC ಕೌನ್ಸಿಲಿಂಗ್ ಅಲ್ಲಿ ನೆಕ್ಸ್ಟ್ ಏನೇನೆಲ್ಲ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕು, ಯಾವ್ದಾವ್ದೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಹೇಳಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ಈಗ ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ. ಸೊ ಈಗ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಪ್ರೊಸೆಸ್ ಅಂತ ಹೇಳಿ, ದಟ್ ಈಸ್ ನೀವು ಈಗ ಚಾಯ್ಸ್ ಫಿಲ್ಲಿಂಗ್ ಮಾಡಿದಿರಾ. ದೆನ್ 17th ಏನ್ ಬರುತ್ತೆ ಅಂತಂದ್ರೆ ನಿಮಗೆ ರಿಸಲ್ಟ್ ಡಿಕ್ಲರೇಷನ್ ಇರುತ್ತೆ. ಸೊ 17th. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ನಿಮಗೆ ಸೀಟ್ ಅಲಾಟ್ ಆಗಿದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ದಟ್ ಈಸ್ ಫಿಸಿಕಲ್ ರಿಪೋರ್ಟಿಂಗ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟ್ ಅಲಾಟೆಡ್ ಕಾಲೇಜ್. ನೀವು ಕಾಲೇಜಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ತೀರಾ. ಸೊ ಇಲ್ಲಿ MCC ಕೌನ್ಸಿಲಿಂಗ್ ಅಲ್ಲಿ ಅಡ್ಮಿಷನ್ ಆಗಬೇಕು, ಫೀಸ್ ಪೇ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಲೇಜಿಗೆ ಹೋಗಿ ಪೇ ಮಾಡಬೇಕು. ಸೊ MCC ಥ್ರೂ ಪೇಮೆಂಟ್ ಇರೋದಿಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಅಷ್ಟೇ. ಸೊ ಇದನ್ನು ಕೂಡ ಡೈರೆಕ್ಟ್ ಆಗಿ ಕಾಲೇಜಲ್ಲಿನೇ ಹೋಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಫೈನ್. ದೆನ್ ಅದಾದ್ಮೇಲೆ 25 to 29 ಏನಾಗುತ್ತೆ ಅಂದ್ರೆ ರೌಂಡ್ 2ಗೆ ರಿಜಿಸ್ಟ್ರೇಷನ್ ಇರುತ್ತೆ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಹೊಸದಾಗಿ ಇವಾಗ ರೌಂಡ್ 1ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ, MCC ಕೌನ್ಸಿಲಿಂಗ್ ರೌಂಡ್ 1 ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿಲ್ಲ ಅವರು ರೌಂಡ್ 2ಗೆ ಮತ್ತೆ ಏನ್ ಮಾಡ್ಬೋದು ಅಂದ್ರೆ ಹೊಸದಾಗಿ ರಿಜಿಸ್ಟರ್ ಆಗಬಹುದಾಗಿರುತ್ತೆ. ಓಕೆನಾ. ಸೊ ಹೊಸದಾಗಿ ನ್ಯೂ ರಿಜಿಸ್ಟ್ರೇಷನ್ ಈಸ್ ಅಲೌಡ್ ಇನ್ MCC ಕೌನ್ಸಿಲಿಂಗ್. ದೆನ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಮತ್ತೆ ನೀವು ಮತ್ತೆ ಮುಂಚೆನೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಅಂತ ಅಂದ್ರೂ ಕೂಡ ಈಗ ಮತ್ತೊಂದ್ಸರಿ ಏನ್ ಮಾಡ್ಬೋದು ಅಂದ್ರೆ ಕಾಲೇಜಸ್ ನ ಆಡ್ ಮಾಡ್ಬೋದು. ಅಂಡ್ ನೀವು ಹೊಸದಾಗಿ ಇವಾಗ ಜಾಯ್ನ್ ಆಗಿದ್ರೆ ಅಂದ್ರೆ ನೀವು ಕೂಡ ಏನ್ ಮಾಡ್ತೀರಾ, ಕಾಲೇಜ್ ಲಿಸ್ಟ್ ನ ಆಡ್ ಮಾಡ್ತೀರಾ. ಫೈನ್. ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ 3 ಇರುತ್ತೆ. ಅದಾದ್ಮೇಲೆ ನಿಮಗೆ ಆಕ್ಚುಲ್ ಆಗಿ ಸ್ಟಾರ್ಟ್ ಆಗುವಂಥದ್ದು ಯಾವಾಗ, ಕಾಲೇಜ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದ್ರೆ September 8 ಇಂದ ಸ್ಟಾರ್ಟ್ ಆಗ್ಬಿಡತ್ತೆ ಕ್ಲಾಸಸ್. ಫೈನ್. ಸೊ ಇಲ್ಲಿ ನೀವೇನ್ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಈ ಸ್ಟೆಪ್ಸ್ ನಿಮ್ಗೆ ನೆಕ್ಸ್ಟ್ ಸೀಟ್ ಅಲಾಟ್ ಆದ್ಮೇಲೆ ಅಥವಾ ನಿಮಗೆ ಬೇಕಾಗಿರುವಂತಹ ಸೀಟ್ ಸಿಕ್ಕಿದ್ಮೇಲೆ ಅಥವಾ ನಿಮಗೆ ಸೀಟ್ ಸಿಕ್ಕಿರುವಂತಹದ್ದು ಬೇಡ ಅಂತ ಅನ್ಸಿದಾಗ ಏನೇನೆಲ್ಲ ನೀವು ಫಾಲೋ ಮಾಡಬೇಕು ಸ್ಟೆಪ್ಸ್ ಅಂತ. ಫ್ರೀ ಎಕ್ಸಿಟ್, ದಟ್ ಈಸ್ ರಿಜೆಕ್ಟ್ ಸೀಟ್ ವಿತ್ 0 ಫೀ ಪೆನಾಲ್ಟಿ. ಈಗ ರೌಂಡ್ 1 ಅಲಾಟ್ ಆಗಿರುವಂತಹ ಕಾಲೇಜ್ ನಿಮಗೆ ಬೇಡ ಇವಾಗ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಏನಾಗ್ಬೋದು ರೌಂಡ್ 2ಗೆ ಹೋಗ್ತೀರಾ. ಇಲ್ಲಿ ಏನೂ ಕೂಡ ಎಕ್ಸ್ಟ್ರಾ ನೀವು ಫೀ ಪೇ ಮಾಡಬೇಕಾಗಿಲ್ಲ. ಸೊ ಇದು ನಿಮಗೆ ರೌಂಡ್ 1 ಅಲ್ಲಿ ಮಾತ್ರ ಇರುವಂತಹ ಆಪ್ಷನ್ ಇದು. ಓಕೆನಾ. ಸೊ ನೀವು ಡೈರೆಕ್ಟ್ ಆಗಿ ರೌಂಡ್ 2ಗೆ ಎಂಟರ್ ಆಗ್ತೀರಾ. ಓಕೆನಾ. ದೆನ್ ಸೊ ನೆಕ್ಸ್ಟ್ ನೀವೇನು ಪೇ ಮಾಡಿರ್ತೀರಲ್ಲ ಸೆಕ್ಯೂರಿಟಿ ಡಿಪಾಸಿಟ್ ಸ್ಟಾರ್ಟಿಂಗಿಗೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಅದು ಸೇಫ್ ಆಗಿರುತ್ತೆ, ಅದೇನು ವಾಪಸ್ ತಗೊಳ್ಳೋದಿಲ್ಲ. ಫೈನ್. ದೆನ್ ಕಮಿಂಗ್ ಟು ದಿಸ್ ಫ್ರೀಸ್ ಅಂತ ಅಂದ್ರೆ ನಿಮಗೆ ಸಿಕ್ಕಿರುವಂತಹ ಕಾಲೇಜ್ ಓಕೆ ಇದೆ, ಸೊ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ತೀರಾ, ದೆನ್ ಲಾಕ್ ಮಾಡ್ಕೋತೀರಾ ಅಂತ ಹೇಳಿ. ಸೊ ರಿಪೋರ್ಟ್ ಫಿಸಿಕಲಿ, ಪೇ ಫೀಸ್ ಅಂಡ್ ಕನ್ಫರ್ಮ್ ಫೈನಲ್ ಅಡ್ಮಿಷನ್. ಸೊ ನೀವು ಅಡ್ಮಿಷನ್ ಪ್ರೊಸೆಸ್ ನ ಮುಂದೆ ಕಂಟಿನ್ಯೂ ಮಾಡ್ತೀರಾ ಅಂತ ಇಲ್ಲಿ ಮೀನಿಂಗ್. ದೆನ್ ಫ್ಲೋಟ್ ಅಂತ ಅಂದ್ರೆ ನೀವು ಈಗ ಇದನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅರ್ಥ. ಓಕೆನಾ. ಸೊ ರೌಂಡ್ 2ಗೆ ನೀವು ಏನ್ ಮಾಡ್ತೀರಾ, ನನಗೆ ಇನ್ನೂ ಒಳ್ಳೆ ಕಾಲೇಜ್ ಬೇಕಾಗಿದೆ ಅಂತ ಹೇಳಿ ನೀವು ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಫೈನ್. ಈಗ ನೀವು ಯಾವ್ದಾವ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಅಂದ್ರೆ ಸೊ ಇಲ್ಲಿರುವಂತಹ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಫಾರ್ ವೆರಿಫಿಕೇಶನ್. ಅಡ್ಮಿಷನ್ ಟೈಮ್ಗೆ ವೆರಿಫಿಕೇಶನ್ಗೆ ಇದೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಯಾವ್ದು ಅಂತಂದ್ರೆ ಸೊ ಇಲ್ಲಿ ನಿಮಗೆ ಬಂದಿರುವಂತಹ ಅಲಾಟ್ಮೆಂಟ್, ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತಂದೇಳಿ ನಿಮಗೆ ಒಂದು ಏನು ಫಾರ್ಮ್ ಬರುತ್ತೆ. ಓಕೆನಾ. ಸೊ ಆ ಫಾರ್ಮ್ ನ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ನಿಮ್ಗೆ ನೀಟ್ ರ್ಯಾಂಕ್ ಅಡ್ಮಿಟ್ ಕಾರ್ಡ್ ಇದೆಲ್ಲ ಅದು ಆಬ್ವಿಯಸ್ಲಿ ಅದು ಇಟ್ಕೊಳ್ಳೇಬೇಕು. ದೆನ್ ಅದಾದ್ಮೇಲೆ 10th and 12th ಮಾರ್ಕ್ ಶೀಟ್ ಇರಬೇಕು, ಒರಿಜಿನಲ್, ಜೊತೆಗೆ ಫೋಟೋ ಯಾವುದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ನಿಮ್ಮ ಹತ್ರ ಇರಬೇಕು. ಓಕೆನಾ. ದೆನ್ ಗವರ್ಮೆಂಟ್ ಫೋಟೋ ID ಯಾವ್ದಾದ್ರು, ಸೊ ಆಧಾರ್ ಅಥವಾ ಪಾಸ್ಪೋರ್ಟ್ ಯಾವ್ದಾದ್ರು ಗವರ್ಮೆಂಟ್ ಇಶ್ಯೂಡ್ ಫೋಟೋ ಐಡಿನೂ ಕೂಡ ನಿಮ್ ಜೊತೆಗೆ ಇರಬೇಕು. ದೆನ್ ಏನಾದ್ರೂ ನಿಮಗೆ ಕೆಟಗರಿ ಸರ್ಟಿಫಿಕೇಟ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಜೊತೆಗೆ ಮಕ್ಕಳೇ ಸೊ ಟ್ರಾನ್ಸ್ಫರ್ TC ಮತ್ತೆ ಜೊತೆಗೆ ಅದ್ರ ಜೊತೆಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನು ಕೂಡ ಇಲ್ಲಿ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ ವಿತ್ ಫೋಟೋಗ್ರಾಫ್ಸ್. ಯಾವ್ದು ಅಂದ್ರೆ ಸೇಮ್ ನೀವು ನೀಟ್ ಅಡ್ಮಿಟ್ ಕಾರ್ಡಿಗೆ ಏನ್ ಪೇಸ್ಟ್ ಮಾಡಿರ್ತೀರಲ್ಲ ಅದೇ ಫೋಟೋಗ್ರಾಫ್ಸ್ ಇರುತ್ತೆ. ಓಕೆನಾ. ಅದನ್ನೇ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೋಬೇಕು ಅಂಡ್ ಇದನ್ನ ನೀವು ತಗೊಂಡು ಹೋಗ್ತೀರಾ. ಸೊ ಈಗ ಇರುವಂತಹ ಗ್ಯಾಪ್ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂತೀರಾ ಮಕ್ಕಳೇ. ದೆನ್ ಸೊ ಏನೇನೆಲ್ಲ ನೀವು ರೌಂಡ್ 2 ಅಲ್ಲಿ ಫಾಲೋ ಮಾಡಬೇಕು ಸ್ಟೆಪ್ಸ್ ಅಂತ ಅಂದ್ರೆ ಈಗ ನೋಡಿ. ಸೊ ಯಾವ್ದೆಲ್ಲ ಆಕ್ಷನ್ ನೀವು ತಗೋಬೇಕಾಗುತ್ತೆ ಇನ್ ಕೇಸ್ ನೀವು ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನೂ ಕೂಡ ಅಲಾಟ್ ಆಗಿಲ್ಲ ಸೀಟ್, ಅವಾಗ ಏನ್ ಮಾಡ್ಬೇಕು, ಸೆಕ್ಯೂರಿಟಿ ಡಿಪಾಸಿಟ್ ಏನಾಗುತ್ತೆ ಅಂತಂದ್ರೆ ಅದು ಸೇಫ್ ಆಗೇನೆ ಇರುತ್ತೆ. ನೆಕ್ಸ್ಟ್ ನೀವು ರೌಂಡ್ 3ಗೆ ಹೋಗ್ತೀರಾ ಯಾವ್ದು ನಿಮಗೆ ಅಲಾಟ್ ಆಗ್ಲಿಲ್ಲ ಅಂತ ಅಂದಾಗ. ಓಕೆನಾ. ದೆನ್ ಇಲ್ಲಿ ನೀವು ಆಸ್ ಯೂಶುವಲ್ KA ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಫೈನ್. ನೆಕ್ಸ್ಟ್
ನಿಮಗೆ ಅಲಾಟ್ ಆಗಿದೆ, ಆದ್ರೆ ನೀವು ಜಾಯಿನ್ ಆಗ್ತಾ ಇಲ್ಲ. ನಿಮಗೆ ಕಾಲೇಜ್ ಅಲಾಟ್ ಆಗಿದೆ ಒಂದು, ಬಟ್ ನೀವು ಅಲ್ಲಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ತಾ ಇಲ್ಲ, ಜಾಯಿನ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಕಟ್ಟಿರುವಂತಹ ಸೆಕ್ಯೂರಿಟಿ ಡಿಪಾಸಿಟ್ ಏನಾಗುತ್ತೆ ಅಂದ್ರೆ ವಾಪಸ್ ಅವರೇನೆ ತಗೊಂಡಿರ್ತಾರೆ, ನಿಮಗೆ ವಾಪಸ್ ಸಿಗಲ್ಲ ಅಂತ. ಓಕೆನಾ? ಅಂದ್ರೆ MCC ಅವರೇನೆ ತಗೋತಾರೆ, ನಿಮಗೆ ವಾಪಸ್ ಸಿಗಲ್ಲ ಅಂತ ಅರ್ಥ ಅಲ್ಲಿ. ಫೈನ್. ಸೊ ಇಲ್ಲಿನೂ ಕೂಡ ನೀವೇನ್ ಮಾಡ್ಬೋದು ಅಂತಂದ್ರೆ KA ಕೌನ್ಸಿಲಿಂಗಿಗೆ ಆಸ್ ಯೂಶುವಲ್ ಅಟೆಂಡ್ ಆಗ್ಬೋದಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗ್ಬೋದು ಅಂದ್ರೆ ನೀವು ವಾಪಸ್ ರೌಂಡ್ 3ಗೆ ಬೇಕಿದ್ರೆ, ಓಕೆ ಇವಾಗ ನನಗೆ ಅಲಾಟ್ ಆಗಿರೋದು ನಾನು ಹೋಗ್ತಾ ಇಲ್ಲ ಅಂತ ಅಂದಾಗ ಬೇಕಿದ್ರೆ ಮತ್ತೊಂದ್ಸರಿ MCC ಕೌನ್ಸಿಲಿಂಗಿಗೆ ರೌಂಡ್ 3ಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕು. ಮತ್ತೆ ರಿಜಿಸ್ಟ್ರೇಷನ್ ಅಂದ್ರೆ ನೆನಪಿರಲ್ಲ, ಮತ್ತೊಂದ್ಸರಿ ನೀವು ಏನ್ ಮಾಡ್ಬೇಕು, ಸೆಕ್ಯೂರಿಟಿ ಡಿಪಾಸಿಟ್ ನ ಪೇ ಮಾಡಬೇಕಾಗುತ್ತೆ. ದಟ್ ಯು ಶುಡ್ ಕೀಪ್ ಇಟ್ ಇನ್ ಯೋರ್ ಮೈಂಡ್. ಮತ್ತೊಂದ್ಸರಿ ಹೊಸದಾಗಿ ಸೆಕ್ಯೂರಿಟಿ ಡಿಪಾಸಿಟ್ ಪೇ ಮಾಡ್ಬೇಕಾಗತ್ತೆ, ಹಳೇದವ್ರೇನೆ ತಗೊಂಡಿರ್ತಾರೆ ಅಂತ ಅರ್ಥ. ಓಕೆನಾ? ಸೊ ಅಲಾಟ್ ಆಗಿದೆ ಅಂತ ಅಂದಾಗ ನೀವು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ ಮಕ್ಳೇ? ದನ್ ಈಗ ಜಾಯಿನ್ MCC ರೌಂಡ್ 2 ಸೀಟ್ ನೀವು ಏನಾದ್ರು ಜಾಯಿನ್ ಆಗ್ತೀರಾ ಅಂತ ಅಂದಾಗ ಏನ್ ಮಾಡ್ಬೇಕು, ಸೊ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಡಿಪಾಸಿಟ್ ಏನ್ ಪೇ ಮಾಡ್ತಿರಲ್ಲ ಅದು ಕಾಲೇಜಿಗೆನೆ ಹೋಗಿರುತ್ತೆ ಅಂತ ಅರ್ಥ. ಸೊ ನಿಮಗೆ ಎಲ್ಲೂ ಕೂಡ ಲಾಸ್ ಆಗಲ್ಲ ನೀವು ರಿಪೋರ್ಟ್ ಮಾಡಿಸಿದಾಗ. ದೆನ್ ನೀವು ನೆಕ್ಸ್ಟ್ KA ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ. ಓಕೆನಾ ಮಕ್ಳೇ? ಸೊ ಒನ್ಸ್ ನೀವು ಇಲ್ಲಿ ತಗೊಂಡಿದ್ದೀರಾ ಸೀಟ್ ಅಂತಂದ್ರೆ ಇಲ್ಲಿ ಜಾಯಿನ್ ಆಗಕ್ಕಾಗಲ್ಲ KA ಕೌನ್ಸಿಲಿಂಗಿಗೆ. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡು ಸ್ಟೆಪ್ಸ್. ಸೊ ಅದಕ್ಕೇನೆ ಲಾಕ್ ಮಾಡ್ಬೇಕಾ ಅಥವಾ ಫ್ಲೋಟ್ ಮಾಡ್ಬೇಕಾ, ಫ್ರೀಸ್ ಮಾಡ್ಬೇಕಾ, ಫ್ಲೋಟ್ ಮಾಡ್ಬೇಕಾ ಅಂತ ಹೇಳಿ ರೌಂಡ್ 1 ಬಂದಾಗೇನೆ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ಚೂಸ್ ಮಾಡಿ ಆಪ್ಷನ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸುಮ್ಮನೆ ಪೆನಾಲ್ಟಿ ಫೀಸ್ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ಬಿಡುತ್ತೆ. ಸೊ ಮತ್ತೆ ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಅಲ್ಲೂ ಕೂಡ ಸಿಕ್ಕಿರೋದೇನೂ ಕೂಡ ಜಾಯಿನ್ ಆಗ್ತಾ ಇಲ್ಲ ಅಂತಂದ್ರೆ ನಿಮಗೇನೆ ತುಂಬಾ ತೊಂದರೆ ಆಗುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಏನ್ ಮಾಡ್ತೀರಾ ಅಂದ್ರೆ ಆಪ್ಷನ್ ನ ಚೂಸ್ ಮಾಡ್ತೀರಾ. ಸೊ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೋಪ್ ದಿಸ್ ಇನ್ಫಾರ್ಮೇಶನ್ ಈಸ್ ಹೆಲ್ಪ್ ಟು ಯು. ಸೊ ವಿಲ್ ಮೇಕ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬೈ.